ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ನಾವು ಬಹಳ ಸಂದರ್ಭಗಳಲ್ಲಿ ಅಂದ್ಕೊಂಡಿದ್ವಿ, ತುಂಬ ಚೆನ್ನಾಗಿ ಮಾತನಾಡೋದು, ಕಮ್ಯುನಿಕೇಟ್ ಮಾಡೋದು ಬಹಳ ಅಗತ್ಯ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಅರ್ಥವಾಗ್ತಾ ಇದೆ, ಕೇಳಿಸ್ಕೊಳ್ಳೋದಿದೆಯಲ್ಲ ಅದು ಇನ್ನೂ ಮುಖ್ಯವಾದದ್ದು. ವಿಶೇಷವಾಗಿ ನಮ್ಮ ಪರಸ್ಪರ ಸಂಬಂಧಗಳು ಚೆನ್ನಾಗಿ ಇರಬೇಕು ಅಂತ ಆದರೆ ನಾವು ಕೇಳಿಸ್ಕೊಳ್ಳೋದು ಬಹಳ ಅಗತ್ಯ. ಏನು ಕೇಳಿಸ್ಕೊಳ್ಳೋದು, ಹೇಗೆ ಕೇಳಿಸ್ಕೊಳ್ಳೋದು, ಕೇಳಿಸ್ಕೊಳ್ಳೋದಷ್ಟು ಮುಖ್ಯವಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಗೊತ್ತಾ? ಬಹಳಷ್ಟು ಜನ ವಯಸ್ಸಾದ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋದೇ ಇಲ್ಲ, ಅವರು ಬಹಳ ಬ್ಯುಸಿಯಾಗಿರ್ತಾರೆ. ನಾವೇನಾದರೂ ಹೇಳೋದಕ್ಕೆ ಶುರು ಮಾಡಿದ್ರೆ ಅವರು ಮೊಬೈಲ್ ಹಿಡಿದು ಕೂತಿರ್ತಾರೆ ಹೊರತು ನಮ್ಮ ಕಡೆಗೆ ಗಮನಿಸೋದೇ ಇಲ್ಲ. ಅದೇ ರೀತಿಯಿಂದ ಚಿಕ್ಕ ವಯಸ್ಸಿನ ಮಕ್ಕಳಿರುವಂತಹ ಮನೆಯಲ್ಲಿ ಮಕ್ಕಳೇ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನಮ್ಮ ಮಾತು ಕೇಳಿಸ್ಕೊಳ್ಳೋದೇ ಇಲ್ಲ, ಅವರಾಯಿತು ಅವರ ಮೊಬೈಲ್ ಆಯಿತು, 3 ಹೊತ್ತು ಮೊಬೈಲೋ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿರ್ತಾರೆ. ಅಂದರೆ ಇವತ್ತು ಕೇಳಿಸ್ಕೊಳ್ಳೋದು ಅನ್ನೋದು ಇಷ್ಟು ದೊಡ್ಡ ಸವಾಲಿನದಾಗ್ತಾ ಇದೆ. ನಮ್ಮ ಮಾತನ್ನು ಎಲ್ಲರೂ ಕೇಳಿಸ್ಕೊಳ್ಳಿ ಅಂತ ನಾವು ಬಯಸ್ತಾ ಇದ್ದೀವಿ, ಆದರೆ ನಾವು ಬೇರೆಯವರ ಮಾತನ್ನು ಎಷ್ಟು ಕೇಳಿಸ್ಕೊಳ್ತಾ ಇದ್ದೀವಿ, ಹೇಗೆ ಕೇಳಿಸ್ಕೊಳ್ತಾ ಇದ್ದೀವಿ? ನಾವು ಕೇಳಿಸಿಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಲೇಖನವನ್ನೇ ನಾವು ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೀವಿ. ಪ್ರಜ್ಞಾಪೂರ್ವಕವಾದ ಬದುಕು ಎನ್ನುವಂತಹ ಒಂದು ಸರಣಿಯಲ್ಲಿ ನಮ್ಮ ಕಾನ್ಷಿಯಸ್ ಲಿವಿಂಗ್ ಹೇಗಿರಬೇಕು, ಪ್ರಜ್ಞಾಪೂರ್ವಕವಾದ ನಮ್ಮ ಬದುಕು ಹೇಗಿರಬೇಕು, ಈ ಬದುಕಿನಲ್ಲಿ ನಾವು ನಮ್ಮ ಸಣ್ಣ ಸಣ್ಣ ವರ್ತನೆಗಳನ್ನು ಕೂಡ ಹೇಗೆ ಅವಲೋಕಿಸಿಕೊಳ್ತಾ ಬದಲಾಗಬೇಕು, ಈ ಎಲ್ಲ ಸಂಗತಿಗಳಿವೆ. ನಯನಾ ಬೈಂದೂರವರು ಲೈಫ್ ಸ್ಟೈಲ್ ಕೋಚ್ ಕೂಡ ಹೌದು. ಅವರು ಬರೆದಂತಹ ಲೇಖನವನ್ನು ನಾನು ನಿಮಗಾಗಿ ಹಂತ ಹಂತವಾಗಿ ಓದ್ತಾ ಇದ್ದೀನಿ, ದಯವಿಟ್ಟು ಗಮನಿಸಿ. ಜಾಗೃತ ಸಂಬಂಧಗಳು ಅಂದರೆ ಮಾತುಗಳಾಚೆ ಕೇಳುವುದು. ನಾವು ಪ್ರತಿದಿನ ಮಾತನಾಡುತ್ತೇವೆ, ಪ್ರತಿದಿನ ಕೇಳುತ್ತೇವೆ, ಆದರೆ ನಿಜವಾಗಿ ನಾವು ಒಬ್ಬರನ್ನೊಬ್ಬರು ಕೇಳುತ್ತೇವಾ? ಬಹಳ ಸಂಭಾಷಣೆಗಳಲ್ಲಿ ನಾವು ಸಂಪೂರ್ಣವಾಗಿ ಹಾಜರಿರಲ್ಲ. ಮುಂದೇನು ಹೇಳಬೇಕು ಎಂದು ಯೋಚಿಸುತ್ತೇವೆ, ಪ್ರತಿಕ್ರಿಯಿಸುತ್ತೇವೆ, ನಮ್ಮನ್ನು ರಕ್ಷಿಸಿಕೊಳ್ಳುತ್ತೇವೆ, ಅನುಮಾನಿಸುತ್ತೇವೆ. ಹೀಗೆ ನಿಧಾನವಾಗಿ ಹತ್ತಿರದ ಸಂಬಂಧಗಳಲ್ಲೂ ಒಂದು ದೂರವು ಬೆಳೆಯುತ್ತದೆ. ಜಾಗೃತ ಜೀವನ ಅಂದರೆ ಕಾನ್ಷಿಯಸ್ ಲಿವಿಂಗ್ ಒಂದು ಮೃದುವಾದ ಪ್ರಶ್ನೆ ಕೇಳುತ್ತದೆ, ನಾನು ನಿಜವಾಗಿ ಕೇಳಬಹುದೇ, ತುರ್ತಿಲ್ಲದೆ, ತೀರ್ಪಿಲ್ಲದೆ? ಜಾಗೃತವಾಗಿ ಕೇಳುವುದು ಅಂದರೆ ಏನು? ಜಾಗೃತವಾಗಿ ಕೇಳುವುದು ಎಂದರೆ ಮಾತುಗಳನ್ನು ಮಾತ್ರ ಕೇಳುವುದು ಅಲ್ಲ, ಅದು ಮಾತಿನ ಹಿಂದೆ ಇರುವ ಭಾವನೆಗಳನ್ನು ಕೇಳುವುದು, ಮಧ್ಯೆ ಅಡ್ಡಿಪಡಿಸದೇ ಕೇಳುವುದು, ಪ್ರತಿಕ್ರಿಯೆಗಾಗಿ ಯೋಚಿಸದೇ ಕೇಳುವುದು, ಸಂಪೂರ್ಣ ಹಾಜರಿಯಿಂದ ಕೇಳುವುದು. ಅದು ಯಾರಿಗಾದರೂ ಅವರು ಕಾಣಿಸಿಕೊಳ್ಳಲು, ಕೇಳಿಸಿಕೊಳ್ಳಲು ಒಂದು ಸ್ಥಳ ನೀಡುವುದು, ಅವರನ್ನು ಸರಿಪಡಿಸಲು ಪ್ರಯತ್ನಿಸದೆ. ಇದು ನಿಜವಾದ ಕೇಳಿಸಿಕೊಳ್ಳುವಿಕೆ. ಒಂದು ಸಣ್ಣ ಕತೆ ಹೇಳ್ತೀನಿ. ಗೌರವ್ ಮತ್ತು ಅವನ ತಂದೆ. ಗೌರವ್ಗೆ ತನ್ನ ತಂದೆ ತನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ಭಾವನೆ. ಪ್ರತಿ ಸಂಭಾಷಣೆ ಸಲಹೆಯಾಗಿ ಮುಗಿಯುತ್ತಿತ್ತು, ಪ್ರತಿ ಮಾತು ತಿದ್ದುಪಡಿಯಾಗುತ್ತಿತ್ತು, ಅಂದರೆ ಕರೆಕ್ಷನ್ ಮಾಡೋದು. ಆದ್ದರಿಂದ ಗೌರವ್ ಮಾತನಾಡುವುದನ್ನು ಕಡಿಮೆ ಮಾಡಿದ. ಒಂದು ಸಂಜೆ ಅವನ ತಂದೆ ಆ ಮೌನವನ್ನು ಗಮನಿಸಿದರು. ಪ್ರಶ್ನೆ ಕೇಳದೆ, ಸಲಹೆ ನೀಡದೆ ಅವರು ಅವನ ಬಳಿ ಕೂತರು. ಕೆಲವು ಕ್ಷಣಗಳ ನಂತರ ಅವರು ಮೆತ್ತಗೆ ಹೇಳಿದರು, ಹೇಳು, ನಾನು ಕೇವಲ ಕೇಳುತ್ತೇನೆ. ಏನೂ ಬದಲಾಗಿದೆ. ಗೌರವ್ ಮಾತನಾಡಲು ಆರಂಭಿಸಿದ. ಮೊದಲು ನಿಧಾನವಾಗಿ, ನಂತರ ತೆರೆದ ಮನಸ್ಸಿನಿಂದ. ಅವನ ತಂದೆ ಮಧ್ಯೆ ಅಡ್ಡಿಪಡಿಸಲಿಲ್ಲ, ತಿದ್ದುಪಡಿ ಮಾಡಲಿಲ್ಲ, ತೀರ್ಪು ಕೊಡಲಿಲ್ಲ. ಅವರು ಕೇವಲ ಕೇಳಿದರು. ಆ ರಾತ್ರಿ ಏನೂ ಪರಿಹಾರ ಆಗಲಿಲ್ಲ, ಆದರೆ ಏನೋ ಬದಲಾಗಿದೆ. ಗೌರವ್ಗೆ ಒಂದು ಭಾವನೆ, ನನ್ನ ಮಾತನ್ನು ಕೇಳಿಸಿಕೊಂಡರು. ಕೆಲವೊಮ್ಮೆ ಹೃದಯಕ್ಕೆ ಅಷ್ಟೇ ಸಾಕು. ನಾವು ಯಾಕೆ ಕೇಳಲು ಕಷ್ಟಪಡುತ್ತೇವೆ? ಯಾಕೆಂದರೆ ನಾವು ಹೀಗೆ ಅಭ್ಯಾಸ ಮಾಡಿಕೊಂಡಿದ್ದೇವೆ. ತಕ್ಷಣ ಸಲಹೆ ನೀಡುವುದು,
ಸಮಸ್ಯೆಯನ್ನು ಸರಿಪಡಿಸುವುದು, ನಮ್ಮ ದೃಷ್ಟಿಕೋನವನ್ನು ತಿಳಿಸುವುದು. ನಾವು ಕೇಳುವುದೇ ಉತ್ತರಿಸಲು ಎಂದು ಭಾವಿಸುತ್ತೇವೆ, ಆದರೆ ನಿಜವಾದ ಕೇಳುವಿಕೆ ಸ್ವೀಕರಿಸುವುದಾಗಿದೆ. ನಾವು ಉತ್ತರಿಸಲು ಮಾತ್ರ ಕೇಳಿದರೆ ನಾವು ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಕೇಳಿಸಿಕೊಳ್ಳುವುದು ಒಂದು ಶಕ್ತಿ. ಯಾರಾದರೂ ನಮ್ಮನ್ನು ನಿಜವಾಗಿ ಕೇಳಿದಾಗ ನಾವು ಮೌಲ್ಯವಂತರಂತೆ ಅನಿಸುತ್ತದೆ. ನಾವು ಸುರಕ್ಷಿತವಾಗಿರುತ್ತೇವೆ, ನಾವು ಅರ್ಥವಾಗುತ್ತೇವೆ, ನಾವು ಸ್ವಾಭಾವಿಕವಾಗಿ ತೆರೆಯುತ್ತೇವೆ ಮತ್ತು ನಾವು ಇದನ್ನು ಇತರರಿಗೆ ನೀಡಿದಾಗ ಸಂಬಂಧಗಳು ಸಹಜವಾಗಿ ಆಳವಾಗುತ್ತವೆ. ಪ್ರಯತ್ನದಿಂದ ಅಲ್ಲ, ನಮ್ಮ ಪಾಲ್ಗೊಳ್ಳುವಿಕೆಯಿಂದ. ಮಾತಿನಲ್ಲಿ ಹೇಳದದ್ದನ್ನು ಕೇಳುವುದು. ಕೆಲವೊಮ್ಮೆ ಮಾತುಗಳು ಒಂದು ಹೇಳುತ್ತವೆ, ಭಾವನೆಗಳು ಮತ್ತೊಂದು ಹೇಳುತ್ತವೆ. ನಾನು ಚೆನ್ನಾಗಿದ್ದೇನೆ ಎಂದರೆ ನಾನು ದಣಿದಿದ್ದೇನೆ ಆಗಿರಬಹುದು. ಪರವಾಗಿಲ್ಲ ಎಂದರೆ ನನಗೆ ನೋವಾಗಿದೆ ಆಗಿರಬಹುದು. ಜಾಗೃತವಾಗಿ ಕೇಳುವುದು ಎಂದರೆ ಮಾತಿನ ನಡುವಿನ ಮೌನವನ್ನು ಅನುಭವಿಸುವುದು, ಅನುಮಾನಿಸದೆ ಅನುಭವಿಸುವುದು. ಮಾತುಕತೆಯಲ್ಲಿ ನಾವು ಹೇಗಿರುತ್ತೇವೆ? ನಿಮ್ಮನ್ನು ನೀವು ಕೇಳಿಕೊಳ್ಳಿ. ನಾನು ಮಧ್ಯೆ ಅಡ್ಡಿಪಡಿಸುತ್ತೇನಾ? ನಾನು ಅರ್ಥ ಮಾಡಿಕೊಳ್ಳಲು ಕೇಳುತ್ತೇನಾ ಅಥವಾ ಉತ್ತರಿಸಲು? ನಾನು ಯಾರಾದರೂ ಭಾವನೆಗಳ ಜೊತೆ ಕೂರಬಹುದೇ, ಅವನ್ನು ಸರಿಪಡಿಸದೆ? ಪಾಲ್ಗೊಳ್ಳುವುದು ಒಂದು ಉಡುಗೊರೆ. ಸಂಬಂಧಗಳಲ್ಲಿ ಅದೇ ಅತ್ಯಂತ ಮೌಲ್ಯವಾದುದು. ನಾನು ಕೆಲವು ಅಭ್ಯಾಸಗಳನ್ನು ನಿಮಗೆ ಹೇಳುತ್ತೇನೆ. 5 ನಿಮಿಷ ಕೇಳುವ ಅಭ್ಯಾಸ ಇದು. ನೆನಪಿಡಿ, ಇದನ್ನು ನಿತ್ಯವೂ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿದಿನ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ 5 ನಿಮಿಷ ಕೇಳಿ. ಕೇವಲ 5 ನಿಮಿಷ. ಅಡ್ಡಿಪಡಿಸಬೇಡಿ, ಸಲಹೆ ಕೊಡಬೇಡಿ. ಕೇವಲ ತನ್ಮಯರಾಗಿ ಗಮನ ಹರಿಸಿ ಕೇಳಿ. ಇನ್ನೊಂದು ಅಭ್ಯಾಸ ಹೇಳ್ತಾ ಇದ್ದೀನಿ. ಯಾರಾದರೂ ಮಾತನಾಡಿದ ನಂತರ ಸಣ್ಣ ವಿರಾಮ ತೆಗೆದುಕೊಳ್ಳಿ. ಅವರು ಸಂಪೂರ್ಣವಾಗಿ ಮುಗಿಸಿದ ನಂತರ ಮಾತ್ರ ಉತ್ತರಿಸಿ. ಅವರಿನ್ನೂ ಮಾತನಾಡುವಾಗಲೇ ಮಾತು ಶುರು ಮಾಡಬೇಡಿ. ಇನ್ನೊಂದು, ಪ್ರತಿಬಿಂಬಿಸುವ ಕೇಳುವಿಕೆ. ಹಾಗಂದರೆ ಏನು? ಯಾರಾದರೂ ಹಂಚಿಕೊಂಡ ನಂತರ ಹೀಗೆ ಹೇಳಿ, ನಾನು ಕೇಳಿದ್ದು ಹೀಗಿದೆ. ಅಂದರೆ ಯಾರಾದರೂ ನಿಮ್ಮೆದುರು ಏನಾದರೂ ಹಂಚ್ಕೊಳ್ತಾರೆ. ಹಂಚ್ಕೊಂಡ ನಂತರ ನೀವೇನು ಕೇಳಿದ್ರಿ ಅದನ್ನು ಒಮ್ಮೆ ಅವರಿಗೆ ಮತ್ತೆ ಒಪ್ಪಿಸಿ, ನಾನು ಕೇಳಿದ್ದು ಹೀಗಿದೆ ಅಲ್ವಾ ಅಂತ ಕೇಳಿ. ಇದು ಸ್ಪಷ್ಟತೆಯನ್ನು ತರುತ್ತದೆ ಮತ್ತು ನೀವು ನಿಜವಾಗಿ ಕೇಳಿದ್ದೀರಿ ಎಂಬುದನ್ನು ತೋರಿಸುತ್ತದೆ. ಕೊನೆಯದಾಗಿ ಇಷ್ಟು ಹೇಳ್ತೀನಿ, ಸಂಬಂಧಗಳಿಗೆ ಪರಿಪೂರ್ಣತೆ ಬೇಡ, ಅವುಗಳಿಗೆ ನಮ್ಮ ಪಾಲ್ಗೊಳ್ಳುವಿಕೆ ಇರಬೇಕು. ಈ ಗದ್ದಲದ ಲೋಕದಲ್ಲಿ ಯಾರಾದರೂ ನಮ್ಮನ್ನು ನಿಜವಾಗಿ ಕೇಳುವುದು ಒಂದು ಅಪರೂಪದ ಸುಂದರ ಅನುಭವ. ಜಾಗೃತ ಜೀವನ ಎಂದರೆ ನಾವು ಮಾತನಾಡುವುದಷ್ಟೇ ಅಲ್ಲ, ಇತರರು ಸಂಪೂರ್ಣವಾಗಿ ಇರಲು ಸ್ಥಳ ನೀಡುವುದು. ಕೆಲವೊಮ್ಮೆ ಯಾರನ್ನಾದರೂ ಪ್ರೀತಿಸುವ ಅತ್ಯಂತ ಶಕ್ತಿಶಾಲಿ ಮಾರ್ಗ ಇದ್ದರೆ ಅದು ಮಾತುಗಳ ಮೂಲಕ ಅಲ್ಲ, ಕೇಳುವಿಕೆಯ ಮೂಲಕ. ನಾವು ಮಾತಿಗೆ ದೊಡ್ಡ ಬೆಲೆ ಕೊಡ್ತಾ ಬಂದಿದ್ದೀವಿ, ಆದರೆ ಕೇಳಿಸಿಕೊಳ್ಳೋದು ಅದಕ್ಕಿಂತ ದೊಡ್ಡದು ಎನ್ನುವುದನ್ನು ಈಗ ಕಾಲ ನಮಗೆ ಅರ್ಥ ಮಾಡಿಸ್ತಾ ಇದೆ. ಕೇಳಿಸಿಕೊಳ್ಳುವಾಗ ಇಷ್ಟೆಲ್ಲ ಸಂಗತಿಗಳನ್ನು ಗಮನಿಸಬೇಕು ಅನ್ನೋದು ನಮಗೆ ಅರ್ಥ ಆಗಿರಲ್ಲ, ಆದರೆ ಈಗ ಅರ್ಥ ಆಯಿತು ಅಲ್ವಾ? ನೋಡಿ, ಯಾರ ಹತ್ರ ಆದರೂ ಏನಾದರೂ ಮಾತು ಕೇಳಿಸಿಕೊಂಡ ನಂತರ ನಾನು ಕೇಳಿಸ್ಕೊಂಡಿದ್ದು ಇದೇ ತಾನೇ, ಇದೆ ಅಲ್ವಾ ಅಂತ ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳೋದು ಕೂಡ ಬಹಳ ಅಗತ್ಯ. ಇಲ್ಲದೆ ಹೋದರೆ ಅವರೇನೋ ಹೇಳಿರ್ತಾರೆ, ನಾವಿನ್ನೇನೋ ಕೇಳಿಸ್ಕೊಂಡಿರ್ತೀವಿ, ಮತ್ತೇನೋ ಬೇರೆಯವ್ರಿಗೆ ಹೇಳ್ತೀವಿ. ಹೀಗೆ ಆಗಬಾರದು ಎನ್ನುವುದು ಒಂದು ಎಚ್ಚರಿಕೆಯಾಗಬೇಕು ಮತ್ತು ಇದು ಜವಾಬ್ದಾರಿ ಕೂಡ. ಹೇಗೆ ಕೇಳಿಸಿಕೊಳ್ಳಬೇಕು ಅನ್ನೋದು, ಹೇಗೆ ಮಾತನಾಡಬೇಕು ಅನ್ನುವಷ್ಟೇ ಮುಖ್ಯವಾದದ್ದು. ನನಗೆ ಎಷ್ಟೋ ಸರಿ ಅನಿಸುತ್ತೆ, ಹೇಗೆ ಕೇಳಿಸಿಕೊಳ್ಳಬೇಕು ಅನ್ನೋದು ಒಂದನ್ನು ಕಲ್ತ್ಕೊಂಡ್ರೂ ಕೂಡ ನಮ್ಮ ಪರಸ್ಪರ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೋದು.
ಗಂಡ ಹೆಂಡತಿ ಜೊತೆಗಿರ್ಬೋದು, ತಾಯಿ ಮಕ್ಕಳು ತಂದೆ ಮಕ್ಕಳ ಜೊತೆಗಿರ್ಬೋದು, ಸ್ನೇಹಿತರ ಜೊತೆಗಿರ್ಬೋದು, ಆಫೀಸಲ್ಲಿ ಇರ್ಬೋದು, ನೆರೆಹೊರೆಯವರ ಜೊತೆಗೆ ಇರಬಹುದು, ಯಾರ ಜೊತೆಗಾದರೂ ಕೂಡ ನಾವು ಹೇಗೆ ಕೇಳಿಸಿಕೊಳ್ತೀವಿ ಅನ್ನುವುದರ ಮೇಲೆ ನಮ್ಮ ಸಂಬಂಧ ನಿಂತಿರುತ್ತೆ. ಭರವಸೆ ಇಂತಹ ಸಣ್ಣ ಸಣ್ಣ ವಿಚಾರಗಳ ಮೂಲಕವೇ ಜೀವನದಲ್ಲಿ ಬಹುದೊಡ್ಡ ಸುಧಾರಣೆ ಸಾಧ್ಯ ಅನ್ನೋದನ್ನು ನಂಬಿದೆ. ದಯವಿಟ್ಟು ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ, ಭರವಸೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ಹಲವಾರು ಜನರಿಗೆ ಶೇರ್ ಮಾಡಿ. ನಮಸ್ಕಾರ.